ದೇವರಿಗೆ ಸ್ತೋತ್ರವಾಗಲಿ. ನಾವು ಸಾಂಪ್ರದಾಯಗಳಿಂದಾಗಲಿ ಈ ನೇಮ ನಿಷ್ಠೆಯಿಂದಾಗಲಿ ನಾವು ದೇವರನ್ನ ಮೆಚ್ಚಿಸೋದಿಕ್ಕಾಗಲ್ಲ. ಯಾಕಂದ್ರೆ ನಾವು ಆರಾಧನೆ ಮಾಡುವಂಥವರು ಜೀವ ಇರಬೇಕು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ದೇವರು ಕ್ರಿಯೇಷನ್ ಅಂತಿದೆ, ಕ್ರಿಯೇಟರ್ ಅಂತಿದೆ. ಕ್ರಿಯೇಟರ್ ಅಂದ್ರೆ ತನಗೆ ತಾನೇ ಸೃಷ್ಟಿ ಮಾಡ್ಕೊಳ್ಳೋರೆ ದೇವರು. ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ದೇವ್ರನ್ನ ಯಾರು ಸೃಷ್ಟಿ ಮಾಡಿದ್ದು ಅಂತ. ದೇವ್ರನ್ನ ಯಾರಾದ್ರೂ ಒಬ್ರು ಸೃಷ್ಟಿ ಮಾಡಿದ್ರೆ ಅವ್ರು ದೇವರಾಗ್ತಾರೆ. ಮತ್ತೆ ಅವ್ರನ್ನ ಯಾರು ಸೃಷ್ಟಿ ಮಾಡಿದ್ದೆ ಅಂದ್ರೆ ಅವ್ರು ದೇವರಾಗ್ತಾರೆ. ಹಂಗೆ ಹೋಗ್ತಾ ಇರುತ್ತೆ. ದೇವರಂದ್ರೆ ತನಗೆ ತಾನೇ ಸೃಷ್ಟಿ ಮಾಡ್ಕೊಳ್ಳೋರೆ ದೇವರು. ಅವರು ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ಸೃಷ್ಟಿಯನ್ನು ಹಿಡ್ಕೊಂಡು ದೇವರನ್ನ ಬಿಟ್ಟಿದ್ದೀವಿ, ಈ ಸೃಷ್ಟಿಯನ್ನು ನೋಡ್ಕೊಂಡು. ಆದ್ರೆ ಸಾಂಪ್ರದಾಯಗಳನ್ನ ನೋಡ್ಕೊಂಡು ದೇವ್ರನ್ನ ಬಿಟ್ಟಿದ್ದೀವಿ. ಸಂಪ್ರದಾಯ ಅಂತ ಹೇಳಿದ್ರೆ ಇದು ಮಾಡಬೇಕು, ಈ ಟೈಮಲ್ಲಿ ಇದು ಮಾಡಬೇಕು, ಈ ತರ ಮಾಡ್ಬೇಕಂತ. ಆದ್ರೆ ಮನಸ್ಸಾಕ್ಷಿಯಿಂದ ದೇವ್ರನ್ನ ಸ್ತುತಿಸೋದು ಇಲ್ಲ, ಪೂರ್ಣ ಹೃದಯದಿಂದ ದೇವ್ರನ್ನ ಆರಾಧಿಸುವಂಥದ್ದು ಇಲ್ಲ. ರೋಮರ್ 20 ನಾವು ನೋಡುವುದಾದರೆ ನೇಮ ನಿಷ್ಠೆಗಳನ್ನು ನೋಡ್ರಿ. ಯಾಕೆಂದ್ರೆ ಯಾವನಾದ್ರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೇಮ ನಿಷ್ಠೆಗಳಂದ್ರೆ ಸಂಪ್ರದಾಯಗಳನ್ನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇಷ್ಟ ಬಂದಂಗೆ ಸಂಪ್ರದಾಯದಿಂದ ಜೀವಿಸ್ಕೊಂಡು ನಾವು ಈ ರೀತಿ ಜೀವನ ಮಾಡ್ತಾ ಇದ್ರೆ ದೇವರನ್ನ ಮೆಚ್ಚಿಸೋದಿಕ್ಕೆ ಆಗೋದಿಲ್ಲ. ನಾವು ಸಂಪ್ರದಾಯದಿಂದಲ್ಲ ಮಾಡುವಂಥದ್ದು. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಆತ್ಮಿಕೆಯಿಂದ ಜೀವವುಳ್ಳವರಿಗೆ ಸ್ತುತಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಕೊಲೊಸ್ಸೆಯರ್ 2 ಈ ತರ ಇದೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಚೀನ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸಕರವಾದ ನಿರರ್ಥಕ ಕೃತ್ಯ ಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು. ಇಲ್ಲಿ ಸ್ಪಷ್ಟವಾಗಿದೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು. ಇವಾಗ ಎಲ್ಲ ಸೃಷ್ಟಿ, ಮರ ಗಿಡ, ಸೂರ್ಯ ಚಂದ್ರ ಈ ರೀತಿಯಾಗಿ ಸೃಷ್ಟಿಗಳನ್ನ ಸೃಷ್ಟಿ ಮಾಡೋದು, ಮತ್ತೆ ಮೃಗದಿಂದ ಬಂದಿರೋ ಅಂತ ಹೇಳೋದು. ಮೃಗದಿಂದ ಬಂದ್ರೆ ನಾವು ಮನೆ ಕಟ್ಕೊಂತೀವಿ, ನಾವು ಮಾತಾಡ್ತೀವಿ, ಏರೋಪ್ಲೇನ್ ಕಂಡುಹಿಡಿತೀವಿ, ಕಂಪ್ಯೂಟರ್ ಮಾಡ್ತೀವಿ. ಕೋತಿಯಿಂದ ಮನುಷ್ಯ ಬಂದ್ರೆ ಕೋತಿ ಇನ್ನು ಎಷ್ಟು ಫಾಸ್ಟ್ ಆಗಿರ್ಬೇಕು. ಈ ತರ ಗೊತ್ತಿಲ್ಲದೆ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ತಿಳಿದ ಹಾಗೆ ಕೀರ್ತನೆ 136:1 ಈ ತರ ಸ್ಪಷ್ಟವಾಗಿದೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ಸ್ಪಷ್ಟವಾಗಿದ್ದಾರೆ, ಯೆಹೋವನ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವರಿಗೆ ಸ್ತುತಿ ಮಾಡಬೇಕು. ಆಗ ನಮ್ಮನ್ನ ಜೀವವುಳ್ಳವರಿಗೆ ಸ್ತುತಿ ಮಾಡಬೇಕು. ಆಗ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಆಮೇಲೆ